ಹಿರಿಸಾವೆ ಹೋಬಳಿ ಪಿ ಹೊಸಳ್ಳಿ ಗ್ರಾಮದಲ್ಲಿ ಅಣ್ಣೇಗೌಡ ಕಪಿನಿಗೌಡ, ಕರಿಗೌಡ ಪಾಪಣ್ಣ ಹುಚ್ಚೇಗೌಡ ಈ ಎರಡು ಕುಟುಂಬಸ್ಥರಿಂದ ಗ್ರಾಮದಲ್ಲಿ ಅಶಾಂತಿ ಉಂಟಾಗಿದೆ. ಚನ್ನರಾಯಪಟ್ಟಣ ತಾಲೂಕು ಪುರದ ಹೊಸಳ್ಳಿ ಗ್ರಾಮದಲ್ಲಿ ನೂರಾರು ವರ್ಷದಿಂದ ತಿರುಗಾಡುತ್ತಿದ್ದ ರಸ್ತೆಗೆ ಈ ಎರಡು ಕುಟುಂಬದವರು ತಂತಿಬೇಲಿ ಹಾಕಿರುವ ಪರಿಣಾಮ ಎರಡು ವಾಸದ ಮನೆಯವರಿಗೆ, ಪುರದ ಗ್ರಾಮಸ್ಥರಿಗೆ ಹಾಗೂ 15ಕ್ಕೂ ಹೆಚ್ಚು ರೈತರ ಕೃಷಿ ಭೂಮಿಗೆ ತೆರಳಲು ರಸ್ತೆ ಇಲ್ಲದಂತಾಗಿದೆ. ನೊಂದಂತಹ ಮಾಯಾಚಾರ್, ಕಸ್ತೂರಿಚಾರಿ, ರಾಘವಾಚಾರಿ, ಕಾಳಾಚಾರಿ ಮನೆಯವರು ಜವರೇಗೌಡ, ಶ್ರೀನಿವಾಸ್, ಹೊನ್ನೇಗೌಡ, ಆನಂದಪ್ಪ, ರಂಗಾಚಾರಿ, ಕಾಳಾಚಾರಿ, ರಂಗೇಗೌಡ, ಸೋಮಶೇಖರ್, ರಾಮೇಗೌಡ, ಲಕ್ಷ್ಮೇಗೌಡ, ರಮೇಶ, ಶಂಕರೇಗೌಡ ಇವರುಗಳು ಇದೀಗ ಗ್ರಾಮ ಪಂಚಾಯಿತಿಗೆ ಹಾಗೂ ಹಿರಿಸಾವೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರಿಂದ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಆದರೂ ಸಹ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ. ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಕೂಡಲೇ ಗ್ರಾಮಕ್ಕೆ ಆಗಮಿಸಿ ನೂರಾರು ವರ್ಷದಿಂದ ಇದ್ದಂತಹ ರಸ್ತೆಯನ್ನು ಬಿಡಿಸಿಕೊಡುವಂತೆ ಮಾಧ್ಯಮದ ಮೂಲಕ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಅಣ್ಣೇಗೌಡ, ಕರಿಗೌಡ ಕುಟುಂಬಸ್ಥರು ಮಾಡುತ್ತಿರುವ ಅನಾಚಾರಕ್ಕೆ ಗ್ರಾಮದಲ್ಲಿ ವೈಮನಸ್ಸು ಬೆಳೆಯುತ್ತಿದೆ. ಇದು ವಿಕೋಪಕ್ಕೆ ಹೋಗುವ ಮೊದಲೇ ತಹಶೀಲ್ದಾರ್ ಸ್ಥಳ ಪರಿಶೀಲನೆ ಮಾಡಬೇಕು ಎಂದು ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ. ಹಾಲಿ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೀನಿ. ಸೋಮಶೇಖರ್ ಅಂತ ನನ್ನ ಹೆಸರು. ಇಲ್ಲಿ ನೋಡಿ, ಈಗ ಊರಿನವರೆಲ್ಲ ಜನ ಇಲ್ಲಿ ತಿರುಗಾಡೋ ಜಾಗ, ನೂರಾರು ವರ್ಷದಿಂದ ತಿರುಗಾಡ್ತಕ್ಕಂಥ ಜಾಗ ಇದು. ಇವಾಗ ಇವರು ಇಲ್ಲಿ ಮನೆಗಳನ್ನೆಲ್ಲ ಈ ದಾರಿ ನಂಬಿಬಿಟ್ಟು ಮನೆಗಳನ್ನೆಲ್ಲ ಕಟ್ಕೊಂಡಿದ್ದಾರೆ. ಈಗ ನೋಡಿ, ಇಲ್ಲೆಲ್ಲ ಕಟ್ಟಿಬಿಟ್ಟು ಅವ್ರಿಗೆ ತೊಂದರೆ ಮಾಡ್ಕೊಂಡು ಈ ಅಣ್ಣಯ್ಯ, ಸವಿತಾ ಅಂದ್ಬಿಟ್ಟು ಮತ್ತು ಪಾಪಣ್ಣ ಅಂತ ಅಂದ್ಬಿಟ್ಟು ಇವರೆಲ್ಲ ಕಟ್ಕೊಂಡು ತಂತಿ ಬೇಲಿ ಹಾಕ್ಕೊಂಡು ಇಲ್ಲೆಲ್ಲ ತೊಂದರೆ ಮಾಡಿದ್ದಾರೆ. ಈ ಮನೆಯವರು ಊರೊಳಗೆ ಬರಬೇಕು ಅಂದರೆ ಅಥವಾ ಸ್ಕೂಲಿಗೆ ಮಕ್ಕಳನ್ನ ಕಳಿಸ್ಬೇಕು ಅಂದರೆ 3 ಕಿಲೋಮೀಟ್ರ್ ಸುತ್ತಿಕೊಂಡು ಆ ಪುರದಿಂದ ಬರಬೇಕಾಗುತ್ತೆ. ಹಿಂಗೆಲ್ಲ ತೊಂದರೆ ಆಗಿದೆ. ಆಮೇಲೆ ಸೀಮೆ ಹಸಿನ ಹಾಲು ಹಾಕೋಕ್ಕೂ ಸಹಿತ ಎಲ್ಲ ಸುತ್ತಿಕೊಂಬರ್ಬೇಕಾಗಿದೆ. ಹಿಂಗೆ ಇಷ್ಟೆಲ್ಲ ತೊಂದರೆ ಆಗಿದೆ. ನಾವು RI ಮತ್ತು ತಹಶೀಲ್ದಾರಿಗೆಲ್ಲ ಅರ್ಜಿ ಕೊಟ್ಟು ಸಹ ಅವ್ರು ಬಂದಿಲ್ಲ. ಈಗಲಾದರೂ ಬಂದವರು ಪರಿಶೀಲನೆ ಮಾಡಿ, ಸ್ಥಳ ಪರಿಶೀಲನೆ ಮಾಡಿ ನಮಗೆ ಜಾಗ ಕೊಡಿಸ್ಕೊಡ್ಬೇಕು. ಮತ್ತು ಈಗ MLA ಗಮನಕ್ಕೂ ತಂದಿದ್ದೀವಿ. ಅವರು ಅಲ್ಲಿ ಕರೆಸ್ಬಿಟ್ಟು ಎಲ್ಲ ವಿಚಾರನೂ ಹೇಳ್ತಾರೆ ತೆಗೆಸಿ ಅಂತ. ಅಲ್ಲಿ ಅಂತ ಒಪ್ಕೊಂಬಂದು ಇಲ್ಲಿ ಊರಲ್ಲೆಲ್ಲವ ಕದ್ದು ತಿರುಗಾಡ್ಕೊಂಡು ಯಾತಕ್ಕೂ ಬರ್ತಾನೆ ಇಲ್ಲ. ಈಗ ಅವ್ರು ಬರೋದೋಗ್ಲಿ, ಅವ್ರು ಹೆಂಡ್ತಿನ ಬಿಟ್ಬಿಟ್ಟು ಇಲ್ಲೆಲ್ಲ ಜನನೂ ಬೈಗಳ ಮಾಡ್ಕೊಂಡು ಸುಮ್ಮನೆ ಇದ್ವಾದ ಜನನೆಲ್ಲ ಏನೇನೋ ಮಾಡ್ತಾಯಿದ್ದಾರೆ ಅಂತ ಯಾವ್ಯಾವ ತೊಂದರೆ ಮಾಡ್ತಾಯಿದ್ದಾರೆ. ದಯವಿಟ್ಟು ನಾನು ಹೇಳೋದಿಷ್ಟೇ, VI ಆಗಿರಲಿ, RI ಆಗಿರಲಿ, ತಹಶೀಲ್ದಾರ್ ಆಗಿರಲಿ, ನಮಗೆ ಇಲ್ಲಿ ದಾರಿ ಕೊಡಿಸ್ಬೇಕು. ನೂರಾರು ವರ್ಷದಿಂದ ತಿರುಗಾಡಿರ್ತಕ್ಕಂಥ ದಾರಿನ ನಮಗೆ ಬಿಡಿಸ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್. ಇವ್ರು ಪಾಪಣ್ಣ ಅಂತವ ನಾವು ರೋಡ್ಗೆ ಯಾವ್ದಕ್ಕೂ ಹೋಗಿರ್ಲಿಲ್ಲ ಸರ್. ನಮ್ಮ ಪಾಡಿ ನಾವು ಇದ್ದ ಊರವ್ರಿಗೆಲ್ಲರಿಗೂ ಹೇಳ್ಬಿಟ್ಟು ರೋಡ್ ಮಾಡಿಸ್ಕೊಳ್ಳಿ, ನಾವು ತಂತಿ ಬೇಲಿ ಮಾಡಿಸ್ಕೊತೀವಿ ಅಂತ ಹೇಳಿದ್ರು. ಸರಿ ಅಂತ ಊರಾಗ ಗ್ರಾಮಸ್ಥರಿಗೆಲ್ಲ ಹೇಳ್ಬಿಟ್ಟು ಎಲ್ಲರನ್ನೂ ಕುಂಡ್ರಿಸಿ ನೀವು ಇಷ್ಟು ಅಡಿಬಿಡಿ ಅಂತ ರೋಡ್ ಮಾಡಿಸ್ತೋ. 1 ಲಕ್ಷ ಖರ್ಚು ಮಾಡಿ, ಒಂದು 5 ಜನ ಖರ್ಚು ಮಾಡಿಬಿಟ್ಟು 1 ಲಕ್ಷ ಖರ್ಚಾಯಿತು. ರೋಡ್ ಮಾಡ್ಕೊಂಡಾದ್ಮೇಲೆ ಪಾಪಣ್ಣ ನಾವು ಬಿಡೋಕ್ಕಲ್ಲ ಅಂತ ಅಂದ್ಬಿಟ್ಟು ತಿರ್ಗಿ ಅವರು ತಂತಿ ಬೇಲಿ ಹಾಕೊಂಡ್ರು. ಸವಿತಾ ನಾನು ಬಿಡಲ್ಲ ಅಂತ ಅವರು ತಂತಿ ಬೇಲಿ ಹಾಕೊಂಡು ನಮಗೆ ರೋಡ್ಗೆ ಸಮಸ್ಯೆ ಮಾಡ್ಯಾರ ಸರ್. ನಮ್ಮ ಅತ್ತೆಗೆ ಹುಷಾರಿಲ್ಲ, ನಾವು ಅದು ನೆಂಟ್ರ ಮನೆ ತಗೊಂಡು ಹುಟ್ಟಿದ್ದೀವಿ. ನಮಗೆ ರೋಡ್ ಇಲ್ದಂಗೆ ಮಾಡ್ಯಾರ ಸರ್. ಏನೋ ಊರು ಗ್ರಾಮಸ್ಥರೆಲ್ಲ ನಮಗೆ ಸಪೋರ್ಟಾಗಿ ಇವ್ರಿಗೊಂದು ಮನೆ ಐತೆ, ಒಂದು ರೋಡ್ ಮಾಡ್ಕೊಡ್ಬೇಕು ಅಂತ ಸಪೋರ್ಟಾಗಿ ಎಲ್ಲ ನಿಂತ್ಕೊಂಡು ನಮಗೆ ಮಾಡ್ತಾವ್ರೆ ಸರ್. ಅಂಥದ್ರಲ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ಹೇಳ್ತಾವ್ರೆ ಸರ್. ಇವರು ಅವ್ರೇನು ಏನು ಅನ್ಯಾಯ ಮಾಡ್ತಾಯಿಲ್ಲ. ಊರವರೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ಬಡವ್ರ ಮನೆ ಏನೋ ಅವ್ರಿಗೊಂದು ರೋಡ್ ಹಿಂಗೆ ಆಯತ್ತೆ ಅಂತ ಎಲ್ಲರೂ ಹೆಲ್ಪ್ ಮಾಡೋಕ್ಕೆ ಅಂತ ಮಾಡ್ತಾರೆ. ಇವರು ಸುಳ್ಳು ಹೇಳಿ ಹಿಂಗೆ ಅಂತ ಯಾವುದೋ ಥರ ರಾಜಕೀಯದ ಇಲ್ಲಿ ಮಾಡಿ ನಮ್ಮ ಮನೆಗೆ ರೋಡ್ ಇಲ್ದಂಗೆ ಮಾಡ್ಯಾರ ಸರ್. ಸ್ಕೂಲ್ಗೆ ಹೋಗಾಯ್ತಲ್ಲ, ನಮ್ಮ ಅತ್ತೆಗೆ ಹುಷಾರಿಲ್ಲ, ಅದು ನೆಂಟ್ರ ಮನೇಲಿ ಬಿಟ್ಟಿದ್ದೀವಿ ಎಲ್ಲ ಹೇಳ್ದವ್ರು ಅವರೇ ಸರ್. ತಿರ್ಗ ಮತ್ತೆ ಅವರೇ ಕಟ್ಕೊಂಡಿರೋರು ಅವರೇ ಸರ್. ನಾವೀಗ ಊರಳಿಗೆ ಹೋಗ್ಬೇಕು ಅಂದ್ರೆ ಸಹ 3 ಕಿಲೋಮೀಟ್ರ್ ಸುತ್ಕೊಂಡು ಹೋಗ್ಬೇಕು ಸರ್. ಈಗ ಹೋಗೋಕ್ಕೆ ಆಯ್ತಲ್ಲ, ದೇವ್ರು ಬಂದರೂ ಹೋಗೋಕ್ಕಾಗಲ್ಲ, ಒಂದು ಏನು ಬಂದರೂ ಹೋಗೋಕ್ಕಾಯ್ತಲ್ಲ, ಹೋಗೋಕ್ಕೆ ಆಯ್ತಲ್ಲ ಸರ್. ಊರಳಿಗೆ ಈಗ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಸುತ್ಕೊಂಡು ಹೋಗ್ಬೇಕು ಸರ್. ಅವ್ರು ಏನು ಹೇಳ್ದವ್ರು ಅವರೇ ಸರ್. ರೋಡ್ ಮಾಡ್ಕೊಳ್ಳಿ, ಅವ್ರ ಮಗಳು, ಪಾಪಣ್ಣ ಅವರೆಲ್ಲ ಅವರೇ ಹೇಳ್ದವ್ರು, ರೋಡ್ ಮಾಡ್ಕೊಳ್ಳಿ, ನೀವು ಮನೆ ಮಾಡ್ಕೊಂಡಿದ್ದೀರಾ, ನಾವು ಬಿಡ್ಕೊಡ್ತೀವಿ ಅಂತಂದ್ರು ಸರ್. ಈಗ ನೋಡಿದ್ರೆ ರೋಡ್ ಮಾಡಾದ್ಮೇಲೆ ರೋಡೆಲ್ಲ ಕಟ್ಕೊಂಡ್ರು ಸರ್. ನಾವು 4 ತಲೆಯಿಂದಲೇ ಇದೇ ರೋಡಲ್ಲಿ ಓಡಾಡ್ತಾಯಿದ್ದೀವಿ ಸರ್. 4 ತಲೆಯಿಂದ ಇದೇ ರೋಡಲ್ಲಿ ಓಡಾಡಿ ಇವತ್ತೇ ಕಟ್ಕೊಂಬಿಟ್ರೆ ಸರ್. ನಾವೇನು ಕಾರ್ ಓಡಂಗೆ ಬೈಕ್ ಓಡಂಗೆ ಕೇಳಲಿಲ್ಲ. ನಮ್ಮ ಮಾಮೂಲಿ ತಿರ್ಗಾಡ್ತಿದ್ದೋ ಸರ್. ಅದನ್ನಾರು ಸಹಿತ ಬಿಟ್ಟಿಲ್ಲ, ಅದನ್ನು ಸಹಿತ ಕಟ್ಕೊಂಡವ್ರೆ ಸರ್. ನಮಗೇನು ಊರಾಗ ಗ್ರಾಮಸ್ಥರಾಗಿ ನಾವೇನು ಮನುಷ್ಯತ್ವ ಅನ್ನೋದೇ ಇಲ್ವ ನಮಗೆ? ತಿರ್ಗಾಡೋಕ್ಕೆ ಏನು ಬೇಡ, ನಾವು ಕಾರ್ ಬೇಡ, ಫ್ಲೈಟ್ ಬೇಡ, ಏನು ಬೇಡ ಸರ್. ಶ್ರೀಕಂಠಣ್ಣನು ಬಂದು ಆ ಅಣ್ಣನ ಇಲ್ಲಿ ಓಡಾಡೈತೆ, ಎಲ್ಲ ಮಾಡೈತೆ. ಇವರೆಲ್ಲ ಪಾಪ ಏನು ಮಾಡಾರ ಬಿಡೋರು. ಶ್ರೀಕಂಠಣ್ಣ ಆ ಅಣ್ಣನ ಮುಂದೆ ನಿಲ್ಲಿಸ್ಕೊಂಡು ಮನೆ ಮುಂದೆನೇ ಕಂಬ ಹಾಕ್ಸೋಕ್ಕೆ ಅಂತ ಬಂದಿತ್ತು. ಅಣ್ಣ ಹಳೆ ಸಾಯ್ಕೊಂಡ್ರೆ ರೋಡ್ ಮಾಡಾದ್ಮೇಲೆ ಹಿಂಗೆ ಮಾಡ್ತಾ ಇದ್ದೀರಲ್ಲ ಅಣ್ಣ ಅಂತಂದಿದ್ದಕ್ಕೆ ಸ್ವಂತ ಜಮೀನು ನಾವು ಆಯ್ಕೋತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಿಟ್ಬಿಟ್ಟು ಅಲ್ಲಿ ರೋಡ್ ಕಟ್ಕೊಂಡವ್ರೆ ಕಣ್ಣಣ್ಣ ಅವರು. ಇದೆಲ್ಲ ಆಗ್ಬೇಕು ಅಂದ್ರೆ ಶ್ರೀಕಂಠಣ್ಣ ನಡ್ತಿಂದಲೇ ಕಾಣಿಸ್ತಾ ಆಯ್ತಾ ಇರೋದು. ಇನ್ಯಾರು ಆಯ್ತಲ್ಲ, ಊರು ಗ್ರಾಮಸ್ಥರೆಲ್ಲ ನಮ್ಗೆ ಹೆಲ್ಪ್ ಮಾಡ್ತಾರೆ, ಬಡವ್ರ ಬಗ್ರಿಗೆಲ್ಲ ಹೆಲ್ಪ್ ಮಾಡ್ತಾರೆ. ಅವ್ರು ಹೆಲ್ಪ್ ಮಾಡ್ತಾ ಇಲ್ಲ, ಇನ್ನೂ ಒಂದೊಂದು ಹುಟ್ಟು ಹಾಕ್ತಾವ್ರೆ. ಅವ್ರಿಗೂ ಗೊತ್ತು ಮನೆ ಕಟ್ಕೊಂಡಿರೋದು ಎಲ್ಲ ಮಾಡಿರೋದೆಲ್ಲ. ಆದ್ರೂ ತಡಿ ಏನು ಇವ್ರಿಗೊಂದು ಮನೆಗೆ ಒಂದು ರೋಡ್ ಬಿಡೋಣ ಅಂತ ರೋಡ್ನು ಬಿಡ್ದಂಗೆ ಕಟ್ಕೊಂಡವ್ರಲ್ಲ. ನಾವೇನು ಊರು ಗ್ರಾಮಸ್ಥರ ಹಾಗಾದ್ರೆ ಮನೆ ಜನ ಎಲ್ಲ ಸತ್ತಾಯ್ಬಿಡ್ತೀವಿ ಬಿಡಿ, ಅವರೇ ಇದ್ಬಿಡ್ಲತ್ತೈ. ನಾವು ಯಾರು ಇರೋದೇ ಇಲ್ಲ. ಮನೆಯೆಲ್ಲ ಈಸತ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನಾವೆಲ್ಲ ಸತ್ತು ಬಿಡ್ತೀವಿ ಮನೆ ಜನ ಎಲ್ಲವ. ಅವರು ಪಾಪಣ್ಣನೂ ಸವಿತನ ಮಕ್ಕಳು ಅವರೇ ಇರಲಿ.
ಇದಕ್ಕೆಲ್ಲ ಶ್ರೀಕಂಠಣ್ಣ ಇಡ್ತಿಯ ಕಾರಣ, ಪಾಪಣ್ಣ, ಸವಿತಾ, ಅಣ್ಣಯ್ಯ ಇವರೇ ಕಾರಣ. ನಮಗೆ ಅಂತ ಹೇಳಿ ಬರದ್ ಮಡಿಗೆ ಸಾಯ್ತೀವಿ. ಮಂಜಣ್ಣ ಅಂತ ಇವತ್ತು ಏನು ಶ್ರೀಕಂಠಪ್ಪರಾಗಲಿ ಇನ್ನೊಬ್ಬರಾಗಲಿ ಎಲ್ಲರೂ ನಮ್ಮಿಂದಲೇ ಬೆಳೆದ್ರು. ಒಬ್ಬ ಲೀಡ್ರ್ ಬೇಕಾಯಿತು ಅಂತ ಹೆಂಗೋ ಇದ್ದರನ್ನ ಬಂದು ಲೀಡ್ರ್ ಮಾಡ್ಕೊಂಡಿದ್ವಿ. ಇವತ್ತು ಏನೋ ಯಾವುದೋ ಒಂದು ವಿಚಾರಕ್ಕಾಗಿ ಏನೋ ಒಂದು ಸ್ವಲ್ಪ ಮಾತುಕತೆ ಡಿಫ್ರೆನ್ಸ್ ಆಗಿ ಏನೋ ದೇವಸ್ಥಾನ ಮಾತುಕತೆಯಲ್ಲಿ ನಾವು ದೂರ ಆದ್ವಿ. ಅದೇ ದೂರನ ವೈಯಕ್ತಿಕವಾಗಿ ಏನು ಮಾಡ್ತೀರಿ ಅಂದರೆ ನಾವೊಂದು ಏನು ಲೀಡ್ರು ಅಂತ ಎಲ್ಲ ಇರೋದು, ನಮ್ಮ ಒಂದು ಲೀಡ್ರ್ನಾಗಲಿ ಇನ್ನೊಬ್ಬ ಆಗಲಿ ನಮ್ಮ ಜನಗಳೇ ನಾವು ಒಂದು 10-20 ಜನ ಇದ್ದೀವಿ. ಒಂದು ಒಳ್ಳೆ ಊಟಲ್ಲಿ ಊಟ ಹಾಕೋದಾಗಲಿ, ಒಬ್ಬ ಮನುಷ್ಯನ ಬೆಳವಣಿಗೆ ಮಾಡೋದಾಗಲಿ, ಇನ್ನೊಂದಾಗಲಿ ನಾವು ಹೋಗ್ತಾ ಇದ್ದೀವಿ. ಊರಿನ ಬೆಳವಣಿಗೆ ಇವತ್ತೇನು 20 ವರ್ಷದಿಂದ ಎದ್ದು ಹೊಂದಾಣಿಕೆಯಿಂದ ಯಾವುದೊಂದು ಕೋರ್ಟ್ ಆಗಲಿ ಕಚೇರಿ ಆಗಲಿ ಏನೂ ಇಲ್ದಂಗೆ ನಾವು ತಂದಿರ್ತಕ್ಕಂಥದ್ದು. ಇವ್ರಿಗೆ ಸಪೋರ್ಟ್ ಕೊಟ್ಟು ನಾವು ತಂದಿದ್ದೀವಿ ಬಿಟ್ರೆ ಇವ್ರು ನಾವು ತಂದಿದ್ದೀವಿ ಅಂತ ಹೇಳೋವಂಥದ್ದು ಕೊಡುಗೆ ಏನೂ ಇಲ್ಲ ಸರ್. ಅಷ್ಟೆಲ್ಲ ಮಾಡಿಕೊಂಡು ಆಮೇಲೆ KBಗೆ ಜಮೀನಿಗೆ ನಾವು ಕೊಟ್ಟಿದ್ದೀವಿ ಅಂತ ಅಂತಾರೆ. ಅದೇ ಮಾಡ್ಯಾರ ಅವತ್ತು 36 ಲಕ್ಷಕ್ಕೆ ಮಾರ್ಕೊಂಡವ್ರು ಇವರು. ಮಾರ್ಕೊಂಡು ಅದಲ್ದಲ್ಲಿ ಎಕ್ಸ್ಟ್ರಾ ದುಡ್ಡು ಬೇಡಿಕೆ ಇಟ್ಕೊಂಡು ಇನ್ನೂ ಒಂದು 2 ಲಕ್ಷ ಎಕ್ಸ್ಟ್ರಾ ಇಸ್ಕೊಂಡವ್ರೆ. ಅದು ಇವರು ನಾನು ಕೊಡುಗೆ ಕೊಟ್ಟಿದ್ದೀನಿ ಅಂತ ಬೇರೆ ಹೇಳ್ಕೊಂಡವ್ರೆ. ಅದಲ್ದಲ್ಲಿ ಇನ್ನೊಂದು ಐತೆ ಸರ್, ಅಂದರೆ ಅಲ್ಲೇ ಇವರು ಒಂದು 80 ಎಕರೆ ಜಮೀನಿದೆ ಸರ್. ಊರಿಗೆ ಮಾಡ್ತೀನಿ 4 ಎಕರೆ ಅಂತ ಅವರು ಡಿವೈಡ್ ಮಾಡಿ ಒಂದು ನಾವು ಅವತ್ತಿನೇನೋ ಹರಾಜಲ್ಲಿ ನಿಲ್ಲಿಸಿದ್ರು ಬಸವಣ್ಣರ ಕಾಲದಲ್ಲಿ. 55ನೇ ಇಸ್ವಿ ಇರ್ಬೇಕು ಅದು. 55-56ರಲ್ಲಿ ಏನು ಮಾಡ್ಯಾರೆ, ಅದು ಒಂದು 7 ಎಕರೆ ಅವತ್ತೇನೋ ಏನಿತ್ತು, ಒಂದು ಮೈಸೂರು ದಾನ ಸ್ಕೂಲ್ಗೆ ಅಂತ ಒಂದು ದಾನ ಬರೆದಿದ್ರು ಸರ್. ಒಂದು 7 ಎಕರೆ ಜಮೀನು, ಒಂದು ಖರಾಬ್ ಒಂದು 20 ಕುಂಟೆ, 7 ಎಕರೆ ಉಳಿದೈತೆ. ಆ ಜಮೀನು ಕೂಡ ಇವ್ರು ಅಕ್ವೈರ್ ಮಾಡ್ಕೊಂಡು ಅದಕ್ಕೆಲ್ಲ ಸೊಸಿಗೆ ಇಟ್ಕೊಂಡು ನಮ್ಮ ಜನ ನಾವೆಲ್ಲ ಯಾವಾಗ ಈ ಬೇಲಿದೆಲ್ಲ ಬಂತು ಸರ್. ಈ ಬೇಲಿದು ಬಂದಮೇಲೆ ಅವ್ರು ಬಂದು ಶ್ರೀಕಂಠಪ್ಪರು ಏನು ಚೆನ್ನಾಗಿದ್ದಾಗ ಅದು ಯಾತು ಊಟ ಹಾಕೊಂಡ್ರೋ ಏನು ಅಂತ ಗೊತ್ತಿಲ್ಲ. ಆ ಅಮ್ಮ ಏನೋ ಮಾಡ್ಕೊಂಡು ಅಲ್ಲಿ ಬೆಂಗಳೂರಲ್ಲಿ ಇದ್ರು. ಈ ಮಧ್ಯೆ ನಾವು ಏನು ಬೆಳವಣಿಗೆಗಳಿದ್ದು ಅವ್ರಿಗಾಗಲಿ ಇನ್ನೊಬ್ಬರೇ ಕೆಡ್ತಾಗ ಒಂದು ಜನನೂ ಕೂಡ ನಾವು ವ್ಯತ್ಯಾಸ ಮಾತಾಡಲ್ಲ. ಇವತ್ತು ಒಂದು ಒಳ್ಳೆಯ ರೂಟಿ ಸಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಅದನ್ನು ದುರುದ್ದೇಶದಿಂದ ಒಂದು ಇಟ್ಕೊಂಡು ಅದನ್ನು ಬೆಳವಣಿಗೆ ಅದು 7 ಎಕರೆ ಈಗ ಪೂರ್ತಿ ಅಕ್ವೈರ್ ಮಾಡ್ಕೊಂಡು ಇವತ್ತು ಯಾವ್ದಾರ ಒಂದು ದನಕುರಿ ಮೇಸ ಹುಡುಗರನ್ನ ಯಾವ ಬಡಬಗರು ಸಹ ಹೋಗೋದು. ನಾವು ಅಲ್ಲಿ ಪಕ್ಕದಲ್ಲೇ ನನ್ನ ಜಮೀನಿದೆ ಸರ್, ಅದು ದುರುದ್ದೇಶನೂ ಇಟ್ಕೊಂಡವ್ರು ನಮ್ಮ ಮೇಲೆ. ಆಮೇಲೆ ನಾವು ಸ್ವಂತಕ್ಕೆ ಒಂದು ಬೋರ್ ಹಾಕ್ಕೊಂಡಿದ್ದೀವಿ. ಅದೀಗ ಪಬ್ಲಿಕ್ ಬೋರ್ ಹೊಂದ್ಕೊಂಡು ಅದಕ್ಕೆಲ್ಲ ಕಿತಾಪತಿ ತಂದ್ಕೊಂಡು ಎಲ್ಲ ಮಾಡಿಕೊಂಡು ಅದು ನಮಗೆ ಅದನ್ನೇ ಮೀಸಲಾತಿಯಾಗಿ 7 ಎಕರೆ ಮಾಡಿಕೊಂಡು ನಮಗೆ ಒಂದು ಬಡಬಗರಿಗೆ ಒಂದು ಹಾಸ್ಟ್ಲೋ ಮತ್ತೊಂದು ಮಾಡೋಕ್ಕೆ ಒಂದು ಮೀಸಲಾಗಿ ಇರಲಿ ಅಂತ ನಾವೊಂದು ಹೋಗಿದ್ದ ಬಿಟ್ರೆ ದುರುದ್ದೇಶ ಇಟ್ಕೊಂಡು ನಾವು ಯಾವ ವಿಚಾರಕ್ಕೂ ಹೋಗಲ್ಲ. ಇಷ್ಟೆಲ್ಲ ವಿಚಾರಗಳು ಏನೇ ಬಂದರೂ ಅವ್ರು ನೇರ ಇದೆ ಸರ್. ಯಾವುದೇ ವಿಚಾರ ಮಾತಾಡೋಣ ನೇರ ಅವರು ಇರಬೇಕು. ನಾವು ಪರ ವಿರೋಧ ಎರಡೂ ಇದ್ದರೆ ಎರಡೂ ಸಾಮಕ್ಷಮ ಬಗೆಯಿರ್ತವೆ. ಇವರೆಲ್ಲ ದುರುದ್ದೇಶ ಇಟ್ಕೊಂಡು ಒಂದೇ ಏಕಾಂಗಿಯಾಗಿ ಮಾಡ್ತಕ್ಕಂಥ ವಿಚಾರಕ್ಕೆ ನಾವು ಕೂಡ ಒಪ್ಪಕ್ಕೆ ರೆಡಿ ಇಲ್ಲ ಸರ್. ಒಂದು ಒಳ್ಳೆ ವಿಚಾರಕ್ಕೆ ಬಂದರೆ ಊರನ್ನ ಗ್ರಾಮನ ಒತ್ತವಾಗಿ ನಾವು ತಗೊಂಡೋಗ್ತೀವಿ. ಅದೊಂದು ಬಿಟ್ಟರೆ ಬೇರೆ ವಿಚಾರ ನಾವು ಹೇಳಕ್ಕೆ ರೆಡಿ ಇಲ್ಲ ಸರ್. ಕಾಲ್ದಾರಿ ಇದು ಸರ್, ಇದು ಕಾಲ್ದಾರಿ. ಇಲ್ಲಿಂದ ಹೊಸೂರು ಇದು ಒಂದು ಅಳಿಸಿ ಮಾರಿತ್ತು. ಎಲ್ಲರೂ ಬಿಟ್ಟಿದ್ದು ಜಮೀನ, ಇವ್ರೊಬ್ಬರೇ ಬಿಟ್ಟಿಲ್ಲ. ನಾವು ಅಲ್ಲಿ ಕರ್ಲಲ್ಲೂ ಬಿಟ್ಟಿದ್ದೀವಿ. ಈ ಹೊಸೂರಿಗೆ ಹೋಯ್ತು ದಾರಿ, ಇದು ದಾರಿ ನಮ್ಗೆ ಗಟ್ಟಿ. ಕೋಳಿ ಗುಬ್ಬ ಇಟ್ಕೊಂಡು ನಮ್ಮ ತಾತ ಕಾಲ ಒತ್ಕೊಂಬರಿವಿ. ಇಲ್ಲ ಅದು ಇಲ್ಲಿ ಆರ್ಕ ಬೆಳೀತಿರಲಿಲ್ಲ. ಇಲ್ಲಿ 1948ನೇ ಇಸ್ವಿಲಿ ಇತ್ತೀಚೆಗೆ ದಬ್ಬಾಳಿಕೆಯನ್ನು ಮಾಡ್ತಾರೆ ಸರ್ ಅವರು. ನಾನು ಹೊಸಳ್ಳಿ ಶಿವರಾಜು ಅಂತ. 85ನೇ ಇಸ್ವಿಲಿ ಮುಖ್ಯಕೆರೆ ಮನೆ ನಂಜಪ್ಪ ಅಣ್ಣವ್ರ ಮಕ್ಕಳು ಮೂರ್ತಿ ಅವರೆಲ್ಲವ, ಮೂರ್ತಿ ನಂದ ಎಲ್ಲವ ಮೈಸೂರು ಕಟ್ಟೆ ಅಂತ ಐತಿ ಇಲ್ಲಿ. ಅದನ್ನು 10 ಎಕರೆ 12 ಎಕರೆ ಐತೆ. ಅದನ್ನು ಅವರಂತ ಆಕರ್ಷಿಸ್ಕೊಂಡು ಊರ್ದದು ಕಟ್ಟೆ ಮೈಸೂರು ಕಟ್ಟೆ ಎಲ್ಲರೂ ಹೊಡ್ಕೊಂಡು ದೊಡ್ಡ ಸೂಚನೆ ಮಾಡಿದರು. ಅವಾಗ ಊರೆಲ್ಲವ ಹಿಂಗೆ ಆಯ್ತಲ್ಲ ಅಂತವ ಊರ ಮುಂದಕ್ಕೆ ನ್ಯಾಯಕ್ಕೆ ಸೇರಿದರು. 85-86ರಲ್ಲಿ ಸೇರ್ಕಡೆಗೆ ಅಲ್ಲಿ ತೋಟ ದೊಡ್ಡದಾಗಿತ್ತು. ಅವಾಗ ಎಲ್ಲ ಸೇರ್ಕೊಂಡು ನಮ್ಮ ಊರಿಗೆ ಹಾಳಾಗೋಯ್ತದೆ ಅಂದ್ಬಿಟ್ಟು ಊರೆಲ್ಲ ಹೋಗಿ ಎಲ್ಲ ಏಕಕಾಲ ಕಿತ್ತಾಕಿ ಇದು ಮಾಡಿದ್ರು ಸರ್. ಒಂದೇ ರಾತ್ರಿಗೆ ಕಿತ್ತಾಕಿ ಆದಮೇಲೆ ಎಲ್ಲವ ಇವರು ಕೋರ್ಟ್ಗೆಲ್ಲ ಆಡಿ ಸ್ಟೇಷನೆಲ್ಲ ಇದು ಮಾಡಿಸಿದ್ರು ಸರ್. ಅದನ್ನು ಹೋರಾಟ ಮಾಡಿ ಊರಿಗೆ ಕೆರೆ ಮಾಡಿಸಿವ್ರೆ. ಅದೊಂದು ಕೆರೆ ಇವತ್ತು ಉಳ್ಕೊಳ್ಳಾಗಿ ಇವತ್ತದ 3 ಜನವೆಯ ಬೋರು ಬಳ್ಕಳೆ ಹಾಳು ಹೊರೆಯಲು ಎಂಥ ಚೆನ್ನಾಗಿ ಓಡ್ತಾವಿದ್ರೆ ಅಷ್ಟು ಚೆನ್ನಾಗೈತೆ. ಅಂಥ ಕಾಲದಲ್ಲಿ ಇವರೆಲ್ಲನೂ ಇಂಥವೆಲ್ಲನೂ ಮಾಡಿದ್ರು. ಇವತ್ತು ಸಹ ಅವ್ರ ಮನೆಯವರು ಮುಖಿಕೆರೆ ಮನೆಯವರು ಯಾರೂ ಊರಲ್ಲಿ ಇರೋಲ್ಲ, ಎಲ್ಲ ಬೆಂಗಳೂರು ಅಲ್ಲಿ ಇಲ್ಲಿ ಇರ್ತಾರೆ. ವಾರಕ್ಕೋ 15 ದಿನಕ್ಕೋ ಹಬ್ಬ ಹುಣ್ಣಿಮೆ ಮಾತ್ರ ಬರ್ತಾರೆ ಊರಿಗೆ, ಇನ್ನು ಯಾವತ್ತೂ ಬರಲ್ಲ. ಅವತ್ತು ಬಂದ ದಿವಸಲ್ಲಿ ಎಲ್ಲರೂ ಕಟ್ಕೊಂಡು ಯಾವ್ರನ್ನ ಏನೋ ಇಲ್ಲದೊಂದು ಹತ್ತಿಸ್ಬಿಟ್ಟು ಹಿಂಗೆ ತೊಂದರೆ ಮಾಡಿಬಿಟ್ಟು ಹೋಯ್ತಾ ಇರ್ತಾರೆ, ಗಬ್ಬು ಮಾಡಿಸ್ಬಿಟ್ಟು. ಅದರಿಂದ ನಮ್ಮೂರಿಗೆ ಒಳ್ಳೆ ದಾರಿ ಮಾರ್ಗ ತೋರಿಸ್ಬೇಕು ಅಂತವ ದಯಮಾಡಿ ಬೇಡ್ಕೊತಾ ಇದ್ದೀವಿ ಸ್ವಾಮಿ. ನಾವು ಗ್ರಾಮ ಪಂಚಾಯತ್ ಸದಸ್ಯರು ರೇಣುಕಾ ಸೋಮಶೇಖರ್ ಅಂತ. ನಮಗೆ ಸವಿತಾ, ಅಣ್ಣಯ್ಯ ಮತ್ತು ಪಾಪಣ್ಣ ಇವರಿಂದ ದಾರಿ ತೊಂದರೆ ಇದೆ ಸರ್. ಇದು 100 ವರ್ಷದಿಂದ ಇರೋ ದಾರಿ. ನಾವು ಎಮ್ಮೆ ದನ ಹಿಡ್ಕೊಂಡು ಹೋಗುವಾಗೆಲ್ಲ ನಮ್ಮನ್ನು ಗಲಾಟೆ ಮಾಡೋರು ಮುಂಚೆನೂ. ಇವಾಗ ಬಿಡೋದೇ ಇಲ್ಲ ಅಂತ ಕಟ್ಕೊಂಡಾರೆ. ಇಲ್ಲಿ ಮನೆಗಳು ಅವ್ರಿಗೂ ಇಲ್ದಂಗೆ ನಮಗೂ ಈ ಕಡೆ ಜಮೀನರಿಗೆಲ್ಲ ಇಲ್ದಂಗೆ ದಾರಿ ಕಟ್ಕೊಂಡು ಗಲಾಟೆ ಮಾಡ್ತಾವ್ರೆ. ಅವರು ನಮ್ಮ ಮೇಲೆ ಇಲ್ಲದ್ದೆಲ್ಲ ಆಪಾದನೆ ಮಾಡಿ ವಿಡಿಯೋ ಮಾಡಿ ಎಲ್ಲ ಬಿಟ್ಟಿದ್ದಾರೆ. ಅವೆಲ್ಲ ಸುಳ್ಳು ಆಪಾದನೆಗಳು. 100 ಜನಕ್ಕೆಲ್ಲ ತಿರುಗಾಡೋ ತೊಂದರೆ ಆಗೈತೆ.
ಕೊಡಿಸಿ ನಮಗೆ ತಹಸೀಲ್ದಾರ್ ಕಡೆಯಿಂದ ಅಲ್ಲಿ ಯಾರಲ್ಲಿ ನಮಗೆ ಬಂದು ನ್ಯಾಯ ಕೊಡಿಸಿ ಸರ್, ದಾರಿ ಬಿಡಿಸಿ